ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪುರಸಭೆ ಸಭಾಂಗಣದಲ್ಲಿ ಪುರಸಭೆಯ ಪೌರ ಕಾರ್ಮಿಕರ ಕುಂದುಕೊರತೆ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿಯ ಕೃಷಿ ಉತ್ಪನ್ನ ಉಪಮಾರುಕಟ್ಟೆ ಆವರಣದಲ್ಲಿ ಕಿಕ್ಕೇರಮ್ಮ ಎಳನೀರು ವರ್ತಕರ ಸಂಘವನ್ನು ಉದ್ಘಾಟಿಸಲಾಯಿತು. ಕಾರ್ಕಳದಲ್ಲಿ ಮಣಿಪಾಲ ಆರೋಗ್ಯ ಕಾರ್ಡ್ 2024ರ ನೋಂದಣಿ ಬಗ್ಗೆ ಮಾಹಿತಿ ನೀಡಲಾಯಿತು. ಕುಶಾಲನಗರ ಪುರಸಭೆ ಸಭಾಂಗಣದಲ್ಲಿ ಪುರಸಭೆ ವತಿಯಿಂದ ಪೌರ ಕಾರ್ಮಿಕರ ಕುಂದುಕೊರತೆ ಸಭೆ ನಡೆಯಿತು. ಕುಶಾಲನಗರ ಪುರಸಭೆ ಸಭಾಂಗಣದಲ್ಲಿ ಪುರಸಭೆ ವತಿಯಿಂದ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ಗಳಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಹಾಗೂ ಪೌರ ಕಾರ್ಮಿಕರ ಕುಂದುಕೊರತೆ ಸಭೆ ನಡೆಯಿತು. ಇದೇ ಸಂದರ್ಭ ಪೌರ ಕಾರ್ಮಿಕರ ಅಹವಾಲು ಸ್ವೀಕರಿಸಲಾಯಿತು. ಸಭೆಯಲ್ಲಿ ಪುರಸಭೆ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಉದಯ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಜಯಲಕ್ಷ್ಮಿ ಚಂದ್ರು, ಆಯೋಗದ ಸದಸ್ಯರಾದ ಡಿಆರ್ ರಾಜು, ಪೌರ ಕಾರ್ಮಿಕರ ಮಹಾಸಂಘದ ಪ್ರಧಾನ ಕಾರ್ಯದರ್ಶಿ ಎಂ ವೇಡಿವೇಲು, ಪೌರ ಕಾರ್ಮಿಕರ ಸಂಘಟನೆ ಕಾರ್ಯದರ್ಶಿ ಸುರೇಶ್ ಎನ್, ಪೌರ ಕಾರ್ಮಿಕ ಸಂಘದ ಕಾರ್ಯದರ್ಶಿ ಎಂಎನ್ ಮಹಾದೇವ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಕುಟುಂಬ ಯಾರಿಗೂ ಅವರು ಕೂರಿಸಿ ಒಂದು ಪುನರ್ವಸಿಸಿ ಕಲಿಸಬೇಕು ಅನ್ನೋದು ಇದ್ರ ಮೂಲ ಉದ್ದೇಶ. ರಿಹಬಿಲಿಟೇಷನ್ ಮಾಡೋದು, ಅವನ ವೃತ್ತಿ ಮಾಡೋದು ತಪ್ಪು. ಅದು ಮಾಡಬೇಕಾದ್ರೆ ಯಾವ ವಿಧದಲ್ಲಿ ಮಾಡಬೇಕು, ಮಿಷನರಿ ಏನಿದೆ, ಗೆಟ್ಟಿಂಗು ಸೆಟ್ಟಿಂಗ್ ಮಿಷನ್ ಅಂತಿದೆ, ಆ ಮೂಲಕ ಮಾಡಬೇಕು. ಅದಕ್ಕೆ ನಾವು ಸೇಫ್ಟಿ ಪರಿಕರಗಳನ್ನ ಹಾಕಬೇಕು ಅಂತ ಮಾಡೋ ಕುಟುಂಬಗಳನ್ನ ಮತ್ತೆ ನಾವು ಸ್ಟೇಟ್ ಮಟ್ಟದಲ್ಲಿ ಮತ್ತೆ ಈ ಮುಂದೋಗಿದೆ ಅಂತಂತೇಳಿ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಕೊಡ್ತೀವಿ. ಇಲ್ಲ, ಮುಂದೋಗಿಲ್ಲ, ಇದಿನ್ನೂ ಜೀವಂತವಾಗಿ ನಡೀತಾ ಇದೆ. ಜೀವಂತವಾಗಿ ಇನ್ನು ಈ ವೃತ್ತಿಯಲ್ಲಿರೋಂಥವ್ರು ನಗರ ವ್ಯಾಪ್ತಿಯಲ್ಲಿ ಇಲ್ಲ ಅಂದರೂ ಕೂಡ ಗ್ರಾಮಾಂತರ ಪ್ರದೇಶಗಳಲ್ಲಿ ಹೆಚ್ಚಿನ ಇದರಲ್ಲಿ ಈ ಮಲಗುಂಡಿಗಳನ್ನು ಶುಚಿ ಮಾಡಿ ಕೈಯಲ್ಲಿ ಶುಚಿ ಮಾಡೋಂಥವ್ರು ಇರ್ತಾರೆ. ಅನೇಕಾರು ಘಟನೆಗಳು ನಡೆದಿದೆ. ಎಷ್ಟೋ ಜನ ಅದರಲ್ಲಿ ಮೃತರಾಗಿ ಅನಾಹುತ ನಡೆದಿದ್ದು ಎಲ್ಲ ನಾವು ಕಣ್ಣಾರೆ ನೋಡ್ಬೋದು. ಇದನ್ನು ಮತ್ತೆ ಸರ್ವೆ ಮಾಡಬೇಕಂತೇಳಿ ಸಾಮಾನ್ಯ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಆಗಿದೆ. NSK SKS ಒಂದಿದೆ, ಇದೊಂದು ಮಾಡಿ ಸರ್ವೆ ಮಾಡಿಸೋಣ ಅಂಥ ಕುಟುಂಬಗಳೇನಿದೆ. ಅದು ಇನ್ನೊಂದು ಹೇಳಿ, ಅದು ಅಪರಾಧ ಏನು ಮ್ಯಾಲನ್ ಕ್ಯಾವೆಂಜ್ 2030 ಮತ್ತು ಕಾಲಂ 24 ಪ್ರಕಾರ ಅವ್ನು ಮಾಲೀಕನಾದವ ಕೆಲಸ ಮಾಡಿಸ್ಕೊಂಡ್ರೆ ಅದು ಅಪರಾಧ. ಕೆಲಸ ಮಾಡೋರ ಮೇಲೂ ಅಪರಾಧ. ಅದು ಮಾಡಬಾರ್ದು. ಮಾಡೋಕ್ಕೆ ವಿಧ ಇದೆ. 5 ಲಕ್ಷ ರೂಪಾಯಿ ದಂಡ ಕಟ್ಟಬೇಕಾಗುತ್ತೆ, 5 ವರ್ಷ ಸಜಾ ಇದೆ. ಬರೀ ಕೈಯಲ್ಲಿ ಇಳಿಯುವಂಥದ್ದು, ಇಳಿಸಬಾರ್ದು, ಬಲವಂತವಾಗಿ ಇಳಿಸೋದು. ಆಮೇಲೆ ಜಾತಿ ನಿಂದನ ಕೇಸ್ ಕೂಡ ಅದ್ರ ಮೇಲೆ ಆಗುತ್ತೆ. ಇದು ಕಾಲಕ್ಕೆ ಅದೊಂದು ಅವ್ರನ್ನೇ ಸಾಕು. ಗ್ರಾಮಾಂತರದಲ್ಲಾಗಲಿ ಅಥವಾ ನಿಮ್ಮ ಮಿಷನರಿ ಇಲ್ಲದಂಥ ಪಕ್ಷದಲ್ಲಿ ನಿಮ್ಮನ್ನು ಯಾರು ಬಲವಂತವಾಗಿ ಮಾಡುವಂಥದ್ದಾಗಲಿ. ಈಗ ನಮ್ಮ ಮೂಲ ಉದ್ದೇಶ ಸರ್ವೆ. ಕೆಲವರು ಅಧಿಕಾರಿಗಳು ಎದುರ್ಕೊತಾರೆ, ಏನು ಅಂತ ಕೇಸ್ ಆಗುತ್ತೆ, ಹೌದು ಮಾಲೀಕರ ಮೇಲೂ ಕೇಸ್ ಆಗುತ್ತೆ, ಮಾಡಿರೋ ಮೇಲೂ ಕೇಸ್ ಆಗುತ್ತೆ. ಈ ಸರ್ವೆ ಮಾಡೋ ಮೂಲ ಉದ್ದೇಶ ಅಂಥವ್ರು ಯಾರು ಇರ್ತಾರೆ, ಅಂಥವ್ರು ಮಾಡೋರಿರ್ತಾರೆ, ಅಂಥ ಅವರಿಂದ ಕುಟುಂಬವ್ರನ್ನ ಸರ್ವೆ ಮಾಡಿ. ಹಿಂದೆ ನೀವು 2020ರಲ್ಲಿ 22 ಜನನೇ 9 ಜನ ಗುರುತಿಸಿದ್ರು. ಹೌದು, ಇನ್ನೂ ಏನಾದ್ರು ಅಂಥವು ಇದ್ದರೆ ಗುರುತಿಸಿ ನಿಮ್ಮಂತ ಈಗ ಆ್ಯಪ್ ಸಿಸ್ಟಮಲ್ಲೇ ಇದರಲ್ಲಿ ಆಗಿದೆ ಸರ್, ನಮಸ್ತೆ ನೀವು ಆ ಆ್ಯಪ್ ಸಿಸ್ಟಮಲ್ಲಿ ನೀವು ಪೂರ್ವಕವಾದ ದಾಖಲಾತಿಗಳನ್ನು ನೀವು ಎಲ್ಲಿ ಕೆಲಸ ಮಾಡಿದ್ರಿ ಮಾಡ್ತಾಯಿದ್ರೆ ಅದು ಸಂಬಂಧಪಟ್ಟಾಗೆ ದಾಖಲಾತಿಗಳನ್ನು ಕೊಡಿ. 40,000 ರೂಪಾಯಿ ತಕ್ಷಣದಲ್ಲಿ ಕೊಡುವಂಥದ್ದಾಗುತ್ತೆ. ಮತ್ತು ನಿಮಗೆ ಯಾವುದೇ ಉದ್ಯೋಗನ ಪುನರ್ವಸತಿ ಅಂದರೆ ನೀವು ಮನೆಯಿಂದ, ಉದ್ಯೋಗದಿಂದ, ಮಕ್ಕಳ ವಿದ್ಯಾಭ್ಯಾಸದಿಂದ ಕೊಡುವಂಥ ಅವಕಾಶಗಳಿದೆ. ನೀವು ಅದನ್ನು ಸದುಪಯೋಗ ಮಾಡ್ಕೋಬೇಕು. 2 ಲಕ್ಷ ರೂಪಾಯಿನ ಮನೆ ಕಟ್ಕೊಳ್ಳೋಕ್ಕೆ ನೀವು ಗ್ರಾಮಾಂತರದಲ್ಲಿದ್ದರೂ ಸರಿ, ನಗರ ವ್ಯಾಪ್ತಿಯಲ್ಲಿದ್ದರೂ ಸರಿ, ಈಗ 7 ಲಕ್ಷಕ್ಕೆ ಅಪ್ಗ್ರೇಡ್ ಜಾಸ್ತಿ ಕೊಡೋಂಗೆ ಆಗಿದೆ. ಸೈಟ್ ಇದ್ದರೆ ಸೈಟಿಗೆ ನೀವು ಮನೆ ಕೊಡೋದು. ಇಲ್ಲ ಮನೆ ನಿವೇಶನ ರಹಿತ ಇದ್ದರೆ ಅದು ಪಟ್ಟಿ ಮಾಡಿ ಕೊಟ್ಟರೆ ಮೊದಲನೇ ಆದ್ಯತೆ ಮೇಲೆ ಅವ್ರಿಗೆ ಕೊಡೋಂಥದ್ದು. ಇಲ್ಲ ನೀವು ಏನಾದರೂ ಸರಿಯಾಗಿ ನಮಗೆ ಮಾಹಿತಿ ಇಲ್ಲ. ನಮಗೆ ಸರ್ಕಾರದಿಂದ ಈಗ ಆಲ್ರೆಡಿ ನಾವು ಸಫಾಯಿ ಕರ್ಮಚಾರಿಗಳಿಗೆ ಅಂತ ಹೇಳಿದ್ರೆ ನಾವು ನಮ್ಮಲ್ಲಿಂದ ಒಬ್ಬರನ್ನ ಒಂದು ನಿರ್ದೇಶಕ ಅಂತೇಳಿ ನಾವು ನಮ್ಮ ಸಂಘದಿಂದ ಕೇಳಿರ್ಬೇಕಾದ್ರೆ ನಮ್ಮಲ್ಲಿ ಏನು ಮಾಡ್ತೀವಿ ಅಂದರೆ ಒಂದು ಇಬ್ಬರನ್ನ ಆಯ್ಕೆ ಮಾಡಿ ಕಲಿಸಿರ್ಬೇಕಾದ್ರೆ ಅಲ್ಲಿ ಏನಾಯ್ತು ಗೊತ್ತಿಲ್ಲ, ಅದರಲ್ಲಿ ಒಬ್ಬರು ಸಾಕಂತಾಗ ಅವ್ರನ್ನ ಬಂದು ಆಯ್ಕೆ ಮಾಡಬೇಕಾದ್ರೆ ನಮ್ಮಲ್ಲೇ ಒಂದು ಇದು ಮಾಡ್ತೀವಿ. ನಮ್ಮಲ್ಲಿ ಒಂದು ಕಮಿಟಿ ಮಾಡಿ ನಮ್ಮಲ್ಲಿ ಎಲ್ಲರದ್ದು ಒಪ್ಪಿಗೆ ತೊಗೊಂಡೆ ಒಬ್ಬರನ್ನ ಆಯ್ಕೆ ಮಾಡಿ ಕಳಿಸ್ತೀವಿ. ನಮಗೆ ಇದು ರೂಪ ಅವ್ರನ್ನ ಈ ನಿರ್ದೇಶಕರಾಗಿ ಮಾಡಿರೋದು ನಮಗೆ ಮಾಹಿತಿ ಇಲ್ಲ. ಯಾಕಂದರೆ ನಮ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ DC ಅವ್ರಿಗೆ ಮೊನ್ನೆ ಇದು ಇದೆಲ್ಲ ಕಲಿಸ್ಕೊಟ್ಟಿದ್ದಾರೆ. ಅಂದರೆ ಈಗ ನೀವು DC ಆರ್ಡರ್ ತೋರಿಸ್ತಿದ್ರೆ ಸಂತೋಷ. ಯಾರಾದರೂ ಕೂಡ ನಮ್ಮ ನೌಕರು ಪರವಾಗಿ ಅಲ್ಲಿ ಮಾತಾಡೋರು ಅಂತ ಹೇಳ್ಬೋದು.
ಯಾಕಂದರೆ ನಾವು ಇಲ್ಲಿ ಕೂತ್ಕೊಂಡು ಹೇಳ್ತೀವಿ, ಅಲ್ಲಿ ಮಾತಾಡಿ ನಾವು ಅಲ್ಲೇನು ಅಂತ ಏನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ತಿಂಗಳಿಗೋ 2 ತಿಂಗಳಿಗೂ ಒಂದು ಸಲ ಮೀಟಿಂಗ್ ಆಗುತ್ತೆ ಸಫಾಯಿ ಕರ್ಮಚಾರಿ, ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಟ್ಟರೆ ಸಾಕು. ಯಾಕಂದರೆ ಯಾರಿಗೂ ನಮ್ಮಲ್ಲಿ ಯಾರನ್ನೇ ಆಯ್ಕೆ ಮಾಡಿದ್ರು ಕೂಡ ನಾವೇನು ಮಾಡ್ತೀವಿ ಅಂದರೆ ನಮ್ಮದು ಸಂಘದಲ್ಲಿ ಒಂದು ಮೀಟಿಂಗ್ ಅಂತ ಕರಿತೀವಿ. ಮೀಟಿಂಗ್ ಅಂತ ಯಾರಿಗೂ ನಿಷ್ಠೂರ ಆಗೋದು. ಈಗ ನಾನು ಗೊತ್ತಿಲ್ಲದೇ ಒಬ್ಬರನ್ನ ಆಯ್ಕೆ ಮಾಡಿ ಕಳಿಸೋದು, ಅದು ನಿಮ್ಗೆ ಬೇಕಾದಾದ್ರೂ ನೀವು ಆಯ್ಕೆ ಮಾಡಿ ಕಳಿಸಿರ್ತಾರೆ ಅನ್ನೋದು ಮಾತು ಬೇಡ ಅಂತೇಳಿ ನಾವೇನು ಮಾಡ್ತೀವಿ ಅಂದರೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಒಂದು ಮೀಟಿಂಗ್ ಕರಿತೀವಿ, ನಾವು ಒಂದು ಆಯ್ಕೆ ಮಾಡಿ ಕಳಿಸ್ತೀವಿ. ಆವಾಗ ಇದು ಗೊತ್ತಿಲ್ಲದಲ್ಲಿರೋದು, ಈಗ ನಮ್ಮ ಬೆಳಗ್ಗೆಯಿಂದ ಎಲ್ಲರೂ ಕೇಳ್ತಾರೆ ನಮ್ಮ ನೋಡ್ಬೋದು, ಈಗ ಯಾರು ಬರ್ತಾರೆ, ಏನು ವಿಷಯ, ಇವರು ರೂಪ ಅವ್ರದ್ದು ಒಂದು ಫೋಟೋ ಹಾಕಿದ್ರಲ್ಲ, ಜಿಲ್ಲೆಯ ಸಂಘ, ರಾಜ್ಯ ಸಂಘ ಇವರೆಲ್ಲ ಇದೆ ಅಂತಿದೆ, ಇವರು ನಿರ್ದೇಶಕರಾಗಿ ಮಾಡಿದರೆ ಇದು ನಿಮ್ಗೆ ಒಪ್ಪಿಗೆ ಹಾಗೆ ಅಂತ. ನನಗೆ ವಿಷಯ ಗೊತ್ತಿಲ್ಲ, ಮುಂಚೆ ಆಯ್ಕೆ ಮಾಡಿ ಕಲಿಸಿದ್ದು ಇಬ್ಬರನ್ನ, ರೂಪ ಅವ್ರನ್ನ ಮತ್ತು ಯಾಕಂದರೆ ಹೆಂಗಸರು ಇದರಲ್ಲಿ ಯಾಪ್ಯಾಗಿ ಇರೋದಂದರೆ ಅವರು ಇದ್ದಾರೆ, ಅದರಿಂದ ಅವ್ರನ್ನ ಆಯ್ಕೆ ಮಾಡಿ ಕಲಿಸಿದ್ರು. ನಮ್ಮ ಏಜೆನ್ಸಿಯಲ್ಲಿ ನಮ್ಮ ಎನ್ ಗಣೇಶ್ ಅವರು ಸರ್ವಿಸಲ್ಲಿ ಇರೋದ್ರಿಂದ, ಮತ್ತು ನಮ್ಮ ಸಫಾಯಿ ಕರ್ಮಚಾರಿಗಳಲ್ಲಿ ಅಲ್ಲಿ ನಿರ್ದೇಶಕರಾಗಬೇಕಾದ್ರೆ ನಮ್ಮಲ್ಲಿಂದ ಒಂದು 9 ಜನ ಸಫಾಯಿ ಕರ್ಮಚಾರಿಯಿಂದ ಒಂದು ಇದು ಮಾಡಿದ್ವಿ, ಅದರಲ್ಲಿ ಒಂದು 40,000 ಮಾತಾಡೋದು ಏನಿಲ್ಲ, ಹೇಳುವಂಥದ್ದೇನು ಗೊತ್ತಾಗ್ತಾ ಇಲ್ಲ. ಬಟ್ ನಮ್ಮಲ್ಲಿ ಪೌರ ಕಾರ್ಮಿಕರ ಸಂಖ್ಯೆ ಸ್ವಲ್ಪ ಕೊರತೆ ಇದೆ ಸರ್. ಅದನ್ನು ಮಾತಾಡಿ ಅದೊಂದು ಹೆಚ್ಚುವರಿ ಮಾಡಿಸ್ಕೊಡ್ಬೇಕು. ಹಾಗೆ ಅವರಿಗೆ ಆಗುವಂಥದ್ದು ಊಟದ ವ್ಯವಸ್ಥೆ ಹೇಳಿದರೆ ಬೆಳಗ್ಗೆದ ನಾಷ್ಟ ಅದು ತುಂಬಾ ಕಮ್ಮಿ ಅವರಿಗೆ. ಅದು ದೂರ ಕೆಲಸ ಮಾಡ್ತಾ ಇರ್ತಾರೆ, ಬಟ್ ಈಗ ಅದು ಅಲ್ಲಲ್ಲಿಗೆ ತಪ್ತಾ ಇದೆ ಅಂತ ಅವರಿಗೆ ಏನು ಅಂತ ಹೇಳಿದ್ರೆ ಅವರಿಗೆ ಒಂದು ಪ್ರಸ್ತಾಪ ಮಾಡಿ ಸರ್ಕಾರ ನಮಗೆ ಆಗ್ಬೋದು. ತಿಂಗಳಿಗೆ ಕನಿಷ್ಠ ಅಂದರೆ 45ರಿಂದ 50. ಇವತ್ತದು ಏನು ಸಾಕಾಗಲ್ಲ, ಇವ್ರು ಮಾಡೋ ಕೆಲಸಕ್ಕೆ ಏನು ಸಾಕಾಗಲ್ಲ. ಅದೊಂದು ಹೆಚ್ಚುವರಿ ಮಾಡಿಸ್ಬಿಡ್ತಾರೆ. ಮತ್ತು ಪ್ರತಿಯೊಂದು ಅವರಿಗೆ ಸಿಗುವಂಥ ಉಪಕರಣ ಎಲ್ಲ ಸರಿಯಾಗಿ ಸಿಗ್ತಾ ಇದೆ. ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ವಿಷಯದಲ್ಲೂ ಅವ್ರನ್ನ ಎಲ್ಲರೂ ಕರೆದ್ರು, ಯಾವುದೇ ಒಂದು ವ್ಯವಸ್ಥೆ ಇದ್ರೂ, ಏನೇ ಕೆಲಸ ಇದ್ರೂ ಅದನ್ನ ಬಿಟ್ಟು ಬಂದು ಅವ್ರು ಮಾಡೋದು ಮಾಡ್ತಾರೆ. ಯಾವುದೇ ರೀತಿ ತೊಂದರೆಯನ್ನು ಅಂತದೇನು ಅನಿಸೋದಿಲ್ಲ. ಒಳ್ಳೆಯವರೇ ಆಗಿದ್ದಾರೆ, ಒಳ್ಳೆಯವರಾಗಿ ವರ್ತನೆಯನ್ನು ನಡೆಸ್ತಾ ಇದ್ದಾರೆ. ಪರವಾಗಿಲ್ಲ, ತೊಂದರೆ ಏನಿಲ್ಲ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗಕೋಟಿ, ಕುಶಾಲನಗರ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಹಾಗೂ ಅನಾಹತ ಯುನೈಟೆಡ್ ಎಫರ್ಟ್ ಫೌಂಡೇಶನ್ ಸಹಭಾಗಿತ್ವದಲ್ಲಿ ವೃತ್ತಿ ವಲಯಗಳ ಕ್ಷೇತ್ರ ಭೇಟಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಹಾಗೂ ಅನಾಹತ ಯುನೈಟೆಡ್ ಎಫರ್ಟ್ಸ್ ಫೌಂಡೇಶನ್ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಕರ್ನಾಟಕದಾದ್ಯಂತ 31 ಜಿಲ್ಲೆಗಳಲ್ಲಿ ಎಲ್ಲ ವಸತಿ ಶಾಲೆಗಳಲ್ಲಿ ವೃತ್ತಿ ಯೋಜನೆ ಕಾರ್ಯಕ್ರಮ ನಡೆಯುತ್ತಿದ್ದು, ಕೊಡಗು ಜಿಲ್ಲೆಯಲ್ಲಿ 7 ವಸತಿ ಶಾಲೆಗಳಲ್ಲಿ ಅನುಷ್ಠಾನಗೊಂಡಿದ್ದು, ತರಬೇತಿ ಪಡೆದುಕೊಂಡ 2 ಶಿಕ್ಷಕರನ್ನ ಪ್ರತಿ ಶಾಲೆಯಿಂದ ಕೊಡಗು ಜಿಲ್ಲೆಯ ಹಾಲು ಉತ್ಪಾದಕರ ಮಂಡಳಿ ಕೂಡಿಗೆ ಹಾಗೂ ಮಣ್ಣು ಸಂಶೋಧನಾ ಕೇಂದ್ರಕ್ಕೆ ಭೇಟಿ ನೀಡಿದ್ದು, ಎಲ್ಲ ಶಿಕ್ಷಕರು ಇಲ್ಲಿಯ ನೌಕರರ ಬಗ್ಗೆ ಅವರೊಂದಿಗೆ ಮಾತನಾಡಿ ವೃತ್ತಿಗಳ ಬಗ್ಗೆ ತಿಳಿದುಕೊಂಡು ತಮ್ಮ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಮಾಹಿತಿ ನೀಡುವ ಉದ್ದೇಶದಿಂದ ಕ್ಷೇತ್ರ ಭೇಟಿ ನೀಡಲಾಯಿತು. ಅನಾಹತ ಯುನೈಟೆಡ್ ಎಫರ್ಟ್ಸ್ ಫೌಂಡೇಶನ್ನ ತರಬೇತಿ ಮಾರ್ಗದರ್ಶಕರಾದ ಸಿದ್ದೇಶ್ ಎಸ್ ಅವರು ಭಾಗವಹಿಸಿ ಕ್ಷೇತ್ರ ಭೇಟಿಯು ಅತಿ ಹೆಚ್ಚಿನ ಮಾಹಿತಿಯನ್ನು ಹೊಂದಿದ್ದು, ಶಿಕ್ಷಕರು ಇಲ್ಲಿ ತಿಳಿದುಕೊಂಡಂತಹ ವೃತ್ತಿಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ನೀಡುವುದರಿಂದ ವಿದ್ಯಾರ್ಥಿಗಳು ತಮ್ಮ ಆಸಕ್ತಿಗಳಿಗೆ ಅನುಗುಣವಾಗಿ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳಲು ನೆರವಾಗುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ಕೊಡಗು ಜಿಲ್ಲೆಯ ನಾಪೋಕ್ಲು, ಭಾಗಮಂಡಲ, ಆಲೂರು, ಸಿದ್ದಾಪುರ, ತೋಳೂರು, ಶೆಟ್ಟಹಳ್ಳಿ, ಕೂಡಿಗೆ, ಬಸವನಹಳ್ಳಿ, ಇತಿಮತಿ ವಸತಿ ಶಾಲೆಗಳಿಂದ ಪ್ರತಿ ಶಾಲೆಗಳಿಗೆ ಬರಂತೆ ವೃತ್ತಿ ವಲಯಗಳ ಪರಿಚಯ ತರಬೇತಿ ಪಡೆದ ಶಿಕ್ಷಕರು ಭಾಗವಹಿಸಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಓಂಶಿಹನಿ, ಕುಶಾಲನಗರ. ಕ್ಯಾರ್ಪೇಟೆ ತಾಲೂಕಿನ ಕಿಕ್ಕೇರಿಯ ಕೃಷಿ ಉತ್ಪನ್ನ ಉಪ ಮಾರುಕಟ್ಟೆ ಆವರಣದಲ್ಲಿ ಕಿಕ್ಕೇರಮ್ಮ ಎಳನೀರು ವರ್ತಕರ ಸಂಘವನ್ನು ಲೋಕಾರ್ಪಣೆಗೊಳಿಸಲಾಯಿತು. ಕ್ಯಾರ್ಪೇಟೆ ತಾಲೂಕಿನ ಕಿಕ್ಕೇರಿಯ ಕೃಷಿ ಉತ್ಪನ್ನ ಉಪ ಮಾರುಕಟ್ಟೆ ಆವರಣದಲ್ಲಿ ಆರಂಭವಾದ ಕಿಕ್ಕೇರಮ್ಮ ಎಳನೀರು ವರ್ತಕರ ಸಂಘವನ್ನು ರಾಜ್ಯದ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಲೋಕಾರ್ಪಣೆ ಮಾಡಿದರು. ರೈತರ ಆರ್ಥಿಕ ಸ್ವಾವಲಂಬನೆಗೆ ಇಂದು ಹೈನುಗಾರಿಕೆ ಜೊತೆಗೆ ಎಳನೀರು, ತೆಂಗು ಹಾಗೂ ಕೊಬ್ಬರಿ ಮಾರುಕಟ್ಟೆಯು ಪ್ರಮುಖ ಪಾತ್ರ ವಹಿಸಿದೆ. ಕ್ಯಾರ್ಪೇಟೆ ತಾಲೂಕಿನ ಎಳನೀರು ರುಚಿ ಮತ್ತು ತನ್ನ ಶ್ರೇಷ್ಠ ಗುಣಮಟ್ಟದಿಂದಾಗಿ ದೇಶದ ಬೆಂಗಳೂರು, ಮಂಗಳೂರು, ಕೇರಳ, ಮುಂಬೈ, ಪೂನಾ, ದೆಹಲಿ, ಕೋಲ್ಕತ್ತಾ, ಚೆನ್ನೈ ಸೇರಿದಂತೆ ಎಲ್ಲ ಪ್ರಮುಖ ಪಟ್ಟಣಗಳಲ್ಲಿ ಬೇಡಿಕೆ ಹೊಂದಿರುವ ಕಾರಣದಿಂದಾಗಿ ಒಳ್ಳೆಯ ಬೆಲೆಗೆ ಮಾರಾಟವಾಗುತ್ತಿದೆ. ರೈತರಿಗೆ ಒಳ್ಳೆಯ ಲಾಭವೂ ದೊರೆಯುತ್ತಿದೆ. ಕಿಕ್ಕೇರಿ ಎಳನೀರು ಮಾರುಕಟ್ಟೆಯಲ್ಲಿ ಪ್ರತಿದಿನವೂ 1 ಲಕ್ಷಕ್ಕೂ ಹೆಚ್ಚಿನ ಎಳನೀರು ಮಾರಾಟವಾಗುತ್ತಿದ್ದು, ಪ್ರಮುಖ ಉದ್ಯಮವಾಗಿ ಅಭಿವೃದ್ಧಿ ಹೊಂದುತ್ತಿದೆ. ಎಪಿಎಂಸಿ ಉಪ ಮಾರುಕಟ್ಟೆಯ ಅಭಿವೃದ್ಧಿ ಸೇರಿದಂತೆ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡಲು ಬೇಕಾದ
ಅಗತ್ಯವಾದ ಅನುದಾನವನ್ನ ಬಿಡುಗಡೆ ಮಾಡಿಸಿಕೊಡುವುದಾಗಿ ಸಚಿವರು ಭರವಸೆ ನೀಡಿದರು. ಕಿಕ್ಕೇರಮ್ಮ ಎಳನೀರು ವರ್ತಕರ ಸಂಘದ ಅಧ್ಯಕ್ಷರಾದ ಸುಂದರ್, ಗೌರವ ಅಧ್ಯಕ್ಷರಾದ ಪುಟ್ಟಣ್ಣ, ಉಪಾಧ್ಯಕ್ಷರಾದ ರಂಗಸ್ವಾಮಿ, ಕಾರ್ಯದರ್ಶಿ ರಘು, ಸಹ ಕಾರ್ಯದರ್ಶಿ ಪ್ರಕಾಶ್ ಗೌಡ, ಖಜಾಂಚಿ ನಿತೀಶ್ ಕುಮಾರ್, ಸಂಚಾಲಕರಾದ ಶಿವಕುಮಾರ್ ಸೇರಿದಂತೆ ಸಂಘದ ಸದಸ್ಯರು, ಸಚಿವ ಚಲುವರಾಯಸ್ವಾಮಿ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಮಂಡ್ಯ ಜಿಲ್ಲಾ ಉಪನಿರ್ದೇಶಕಿ ರೇವತಿಬಾಯಿ, ಕೆಆರ್ಪೇಟೆ ತಾಲೂಕು ಎಪಿಎಂಸಿ ಕಾರ್ಯದರ್ಶಿ ಸತೀಶ್ ಸನ್ಮಾನಿಸಿ ಗೌರವಿಸಿದರು. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕೆವಿ ಚಂದ್ರಶೇಖರ್, ಕೆಪಿಸಿಸಿ ಸದಸ್ಯರಾದ ಕಿಕ್ಕೇರಿ ಸುರೇಶ್, ಟಿಎಪಿಸಿಎಂಎಸ್ ಅಧ್ಯಕ್ಷರಾದ ಬಿಎಲ್ ದೇವರಾಜು, ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಶ್ರೀಡಂದರೆ ಅಂಬರೀಶ್, ಪುರಸಭೆ ಸದಸ್ಯರಾದ ಡಿ ಪ್ರೇಮಕುಮಾರ್ ಉಪಸ್ಥಿತರಿದ್ದರು. ವಿಶ್ವವಿದ್ಯಾಲಯ ಆಗ್ತಾ ಇದೆ, ಹೊಸ ಫ್ಯಾಕ್ಟರಿ ಆಗ್ತಾ ಇದೆ. ಏನ್ ಮಾಡೋದಪ್ಪ ರೈತ ನಾಯಕರು, ಏನ್ ಕೊಡ್ತವ್ರೆ? ನೀವು ನಮ್ಮನ್ನ ಬರೀ ತುಳಿಯಲ್ಲ, ಕಾಲ ಹಾಕಿ ಈ ಗದ್ದೆ ಒಳಗೆ ತುಳಿತಿರಲ್ಲ, ಹಂಗೆ ತುಳಿತೀರ ನಮ್ಮನ್ನ. ನಿಮ್ಗೆ ಈ ಜಿಲ್ಲೆ ಅಭಿವೃದ್ಧಿ ಮಾಡೋರು ಬೇಕಿಲ್ಲ, ನಿಮ್ಮ ಅಕ್ಕಪಕ್ಕ ಓಡಾಡೋ ಜಿಲ್ಲೆ ಮಕ್ಕಳು ಬೇಕಿಲ್ಲ. ಈ ಜಿಲ್ಲೆಯ ವಿರುದ್ಧವಾದಂತ ಕೆಲಸ ಮಾಡೋರು, ಈ ರಾಜ್ಯದ ರೈತರ ವಿರುದ್ಧವಾದಂತ ಕೆಲಸ ಮಾಡೋರು ನಮ್ಗೆ ನಷ್ಟ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲ, ನಷ್ಟ ಆಗಲ್ಲ. ಇದೆಲ್ಲ ನಷ್ಟ ನನ್ನೆಲ್ಲ ಅಣ್ಣ ತಮ್ಮದಿರಿಗೆ, ತಂದೆ ತಾಯಿಗಳಿಗೆ, ತಾಯಂದಿರಿಗೆ ಆಗುತ್ತೆ. ನಾವು ಎಷ್ಟು ಸಾಧ್ಯನೋ ಅಷ್ಟು ಹೋರಾಟ ಕೊಡ್ಬೋದು. ಅದಕ್ಕಿಂತ ಮೀರಿದಾಗಿ ಏನು ಮಾಡ್ಲಿಕ್ಕೆ ಆಗಲ್ಲ. ನನಗೆ ನಿಮ್ಮ ತೀರ್ಮಾನದ ಮೇಲೆ ಇರುತ್ತೆ, ನೀವು ತಗೊಳ್ಳೋ ತೀರ್ಮಾನದ ಮೇಲೆ ಇರುತ್ತೆ. ಇವತ್ತು ನಮ್ಮ ಜೋಗಿಗೌಡನ್ನು ನಾವು ಅಧ್ಯಕ್ಷ ಮಾಡಿದ್ವಿ. ಎಷ್ಟಪ್ಪ ನೀನು ಸಾಲ ಕೊಟ್ಟಿರೋದು? ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕಾರ್ಕಳದಲ್ಲಿ ಗೋಷ್ಠಿ ನಡೆಸಿ ಮಣಿಪಾಲ ಆರೋಗ್ಯ ಕಾರ್ಡ್ 2024ರ ನೋಂದಣಿಗೆ ನವೆಂಬರ್ 30 ಕೊನೆಯ ದಿನ ಎಂದು ಡಾಕ್ಟರ್ ಅವಿನಾಶ್ ಶೆಟ್ಟಿ ತಿಳಿಸಿದ್ದಾರೆ. ಮಣಿಪಾಲ ಆರೋಗ್ಯ ಕಾರ್ಡ್ 2024ರ ನೋಂದಣಿಗೆ 30ನೇ ನವೆಂಬರ್ 2024 ಕೊನೆಯ ದಿನ ಎಂದು ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಅವಿನಾಶ್ ಶೆಟ್ಟಿ ತಿಳಿಸಿದರು. ಕಾರ್ಕಳದ ಆಸ್ಪತ್ರೆಯ ಎಲ್ಲ ಆರೋಗ್ಯ ಸೇವೆಗಳ ಮೇಲೆ ರಿಯಾಯಿತಿ ನೀಡುತ್ತದೆ. ಇದು ಆಸ್ಪತ್ರೆಯ ಎಲ್ಲ ಆರೋಗ್ಯ ಸೇವೆಗಳ ಮೇಲೆ ರಿಯಾಯಿತಿ ನೀಡುತ್ತದೆ. ಸಣ್ಣ ಮೊತ್ತವನ್ನು ಪಾವತಿಸುವ ಮೂಲಕ ಯಾರಾದರೂ ಸದಸ್ಯರಾಗಬಹುದು ಮತ್ತು ಪ್ರಯೋಜನಗಳನ್ನು ಪಡೆಯಬಹುದು. ಕಾರ್ಡ್ ಖರೀದಿಸಲು ಹೂಡಿಕೆ ಮಾಡಿದ ಹಣವನ್ನು ಕೇವಲ 2 ಅಥವಾ 3 ಕಾರ್ಡ್ ಬಳಕೆಗಳಲ್ಲಿ ರಿಯಾಯಿತಿಯ ರೂಪದಲ್ಲಿ ಹಿಂಪಡೆಯಬಹುದು. ಸಂಪೂರ್ಣ ಕುಟುಂಬಕ್ಕಾಗಿ ಶ್ರೇಷ್ಠ ಮೌಲ್ಯ ಮತ್ತು ವಿಶ್ವಾಸಾರ್ಹ ಸೇವೆ ಎಂಬುದು ಮಣಿಪಾಲ್ ಆರೋಗ್ಯ ಕಾರ್ಡ್ನ ಧ್ಯೇಯವಾಗಿದೆ ಎಂದರು. ಮಣಿಪಾಲ್ ಆರೋಗ್ಯ ಕಾರ್ಡ್ದಾರರು ತಜ್ಞ ಮತ್ತು ಸೂಪರ್ ಸ್ಪೆಷಲಿಸ್ಟ್ ವೈದ್ಯರೊಂದಿಗೆ ಸಮಾಲೋಚನೆ ಶುಲ್ಕದಲ್ಲಿ 50% ರಿಯಾಯಿತಿ, ರೋಗ ನಿರ್ಣಯ ಮತ್ತು ಪ್ರಯೋಗಾಲಯ ಪರೀಕ್ಷೆ ಸೇವೆಯಲ್ಲಿ 25% ರಿಯಾಯಿತಿ, ರೇಡಿಯೋಲಜಿ, ಹೊರರೋಗಿ ಕಾರ್ಯವಿಧಾನಗಳು ಮತ್ತು ಮಧುಮೇಹ ಪಾದದ ಆರೈಕೆಯಲ್ಲಿ 20% ರಿಯಾಯಿತಿ, ಡಯಾಲಿಸಿಸ್ನಲ್ಲಿ 100% ರಿಯಾಯಿತಿ, ಆಸ್ಪತ್ರೆಯ ಔಷಧಿಗಳ ಮೇಲೆ 10% ವರೆಗೆ ರಿಯಾಯಿತಿ ಮತ್ತು ಜನರಲ್ ವಾರ್ಡ್ಗಳಲ್ಲಿ ಒಳರೋಗಿಗಳ ಬಿಲ್ಗಳಲ್ಲಿ 25% ರಿಯಾಯಿತಿ ಸೌಲಭ್ಯವಿದೆ ಎಂದರು. ಕಾರ್ಡ್ದಾರರು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ, ಡಾಕ್ಟರ್ ಟಿಎಂಎ ಪೈ ಆಸ್ಪತ್ರೆ ಉಡುಪಿ, ಡಾಕ್ಟರ್ ಟಿಎಂಎ ಪೈ ರೋಟರಿ ಆಸ್ಪತ್ರೆ ಕಾರ್ಕಳ, ಕೆಎಂಎಫ್ಸಿ ಆಸ್ಪತ್ರೆ ಮಂಗಳೂರು ಮತ್ತು ಅತ್ತಾವರ, ದುರ್ಗಾ ಸಂಜೀವಿನಿ ಮಣಿಪಾಲ ಆಸ್ಪತ್ರೆ ಕಟೀಲು, ಮಣಿಪಾಲ ಆಸ್ಪತ್ರೆ ಗೋವಾ ಮತ್ತು ಮಣಿಪಾಲ ಹಾಗೂ ಮಂಗಳೂರಿನಲ್ಲಿನ ದಂತ ಕಾಲೇಜುಗಳಲ್ಲಿ ಪ್ರಯೋಜನಗಳನ್ನು ಪಡೆಯಬಹುದು ಎಂದರು. ಗೋಷ್ಠಿಯಲ್ಲಿ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲದ ವ್ಯವಸ್ಥಾಪಕರಾದ ಮೋಹನ್ ಶೆಟ್ಟಿ, ಮಾರುಕಟ್ಟೆ ವಿಭಾಗದ ಸಹಾಯಕ ವ್ಯವಸ್ಥಾಪಕರಾದ ಅಶ್ಲೋನ್ ಹಾಗೂ ಪ್ರತಿನಿಧಿಯಾದ ಶ್ರೀ ಸಂದೀಪ್ ಇವರೆಲ್ಲರೂ ಉಪಸ್ಥಿತರಿದ್ದರು. ಈಗ ಸುಮಾರು 23 ವರ್ಷನ ಪೂರೈಸಿದೆ. ಇದು 24ನೇ ವರ್ಷ. 24ನೇ ವರ್ಷದಲ್ಲಿ ನಾವು ಸುಮಾರು ಈ ವರ್ಷ ಇದು ಸ್ಪ್ರೆಡ್ ಆಗಿ ಸುಮಾರು 15ರಿಂದ 18 ಜಿಲ್ಲೆಗಳು, ಕರಾವಳಿ ಕರ್ನಾಟಕ, ಮಧ್ಯ ಕರ್ನಾಟಕ ಮತ್ತು ಮಲೆನಾಡು ಕರ್ನಾಟಕ, ಇಷ್ಟು ಭಾಗದಲ್ಲಿ ಸುಮಾರು 15ರಿಂದ 18 ಜಿಲ್ಲೆಯಲ್ಲಿ ಕಾರ್ಡನ್ನು ಪ್ರಯೋಜನ ಮಾಡಿಸ್ಕೊಳ್ತಾ ಇದ್ದಾರೆ. ಸೊ ಕಳೆದ ವರ್ಷ 3,60,000 ಮೆಂಬರ್ ಆಗಿದ್ದು ಸರ್. ಈ ವರ್ಷ ಸುಮಾರು ನಾವು 4 ಲಕ್ಷ ಮೆಂಬರ್ ಆಗಬೇಕನ್ನೋ ಉದ್ದೇಶ ಇಟ್ಕೊಂಡು ಇದನ್ನು ನಾವು ಪ್ರಚಾರ ಮಾಡ್ತಿದ್ದೇವೆ. ಆ 3,60,000 ಮೆಂಬರಲ್ಲಿ 52% ಜನ OPD ಆಗಿ ಅಂದರೆ ಹೊರರೋಗಿ ಪ್ರಯೋಜನ ಪಡ್ಕೊಂಡಿದ್ದಾರೆ. ಅದೇ ರೀತಿ ಒಳರೋಗಿಯಾಗಿ ಸುಮಾರು 30% ಜನ ಪಡ್ಕೊಂಡಿದ್ದಾರೆ. ಈ ವರ್ಷ ನಾವೀಗ ಕೊನೆಯ ಹಂತದಲ್ಲಿದ್ದೇವೆ. ಸೊ ನವೆಂಬರ್ 30 ಕೊನೆಯ ದಿನ ಅಂತ. ಸೊ ಇದು ನೀವು ಹೈಲೈಟ್ ಮಾಡಲಿಕ್ಕೆ ಉದ್ದೇಶದ ವಿಷಯ ಇದು. ಈ ವರ್ಷದ ಮಣಿಪಾಲ್ ಆರೋಗ್ಯ ಕಾರ್ಡ್ 2024ರ ಎನ್ರೋಲ್ಮೆಂಟಿಗೆ ಕೊನೆಯ ದಿನಾಂಕ ನವೆಂಬರ್ 30. ಸೊ ಆ ನಂತರ ಯಾವುದೇ ಎಕ್ಸ್ಟೆನ್ಷನ್ ಇರೋದಿಲ್ಲ. ಅದಕ್ಕೋಸ್ಕರ 30 ನಂತರ ಬಂದರೆ ಕಾರ್ಡ್ ಸಿಗೋದಿಲ್ಲ. ಅಷ್ಟು ಒಳಗಡೆ ಮಾಡಿಸ್ಕೊಂಡು ಇದರ ಪ್ರಯೋಜನ ಪಡ್ಕೊಳ್ಬೇಕಾಗಿ ನಾವು ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಅದು ನಿಮ್ಮ ಮೂಲಕ ಸಾರ್ವಜನಿಕ ಮುಟ್ಬೇಕನ್ನೋ ಉದ್ದೇಶನ ನಾನು ಹೇಳ್ತಾ ಇದ್ದೇನೆ. ಸೊ ಮಣಿಪಾಲ್ ಆರೋಗ್ಯ ಕಾರ್ಡಲ್ಲಿ ಈ ವರ್ಷ ಕೂಡ 2 ಥರ ಕಾರ್ಡನ್ನು ನಾವು ಬಿಡುಗಡೆ ಮಾಡಿದ್ದೇವೆ. 1 ವರ್ಷದ ಕಾರ್ಡ್ ಇದೆ, ಜೊತೆಗೆ 2 ವರ್ಷದ ಕಾರ್ಡ್ ಇದೆ. 1 ವರ್ಷದ ಕಾರ್ಡ್ ಅಂದರೆ ಒಬ್ಬರಿಗಾದರೆ ಅದು ವೈಯಕ್ತಿಕ ಕಾರ್ಡ್ ಆದರೆ 350 ರೂಪಾಯಿ ಆಗುತ್ತೆ 1 ವರ್ಷಕ್ಕೆ. 2 ವರ್ಷಕ್ಕೆ ಅದು 600 ರೂಪಾಯಿ ಆಗುತ್ತೆ.
ಫ್ಯಾಮಿಲಿ ಅಂದರೆ ಕೌಟುಂಬಿಕ ಕಾರ್ಡ್ ಅಂತ ಕರಿತೀವಿ. ಇದು ಗಂಡ, ಹೆಂಡತಿ ಮತ್ತು ಮಕ್ಕಳು 25 ವರ್ಷದ ಮದುವೆ ಆಗದೆ ಎಷ್ಟು ಮಕ್ಕಳಿದ್ದು ಕೂಡ ಇದರಲ್ಲಿ ಕವರ್ ಆಗುತ್ತೆ. ಇದು ಫ್ಯಾಮಿಲಿ ಕಾರ್ಡ್. 1 ವರ್ಷಕ್ಕಾದ್ರೆ 700 ರೂಪಾಯಿ ಆಗುತ್ತೆ, 2 ವರ್ಷಕ್ಕಾದರೆ 950 ರೂಪಾಯಿ ಆಗುತ್ತೆ. ಅದೇ ರೀತಿ ಫ್ಯಾಮಿಲಿ ಪ್ಲಸ್ ಕಾರ್ಡ್. ಸೊ ಈ ಫ್ಯಾಮಿಲಿ ಜೊತೆಗೆ ತಂದೆ ತಾಯಿ, ಮೇನ್ ಕಾರ್ಡ್ ಹೋಲ್ಡರ್ ತಂದೆ ತಾಯಿ ಜೊತೆಗೆ ಅವರ ಸ್ಪೌಸ್ನ ತಂದೆ ತಾಯಿ, ಸೊ 4 ಜನರನ್ನ ಎಕ್ಸ್ಟ್ರಾ ಆ್ಯಡ್ ಮಾಡಲಿಕ್ಕೆ ಅವಕಾಶ ಇದೆ. ಇದು 900 ರೂಪಾಯಿ 1 ವರ್ಷದ ಕಾರ್ಡ್ ಆಗುತ್ತೆ, 1100 ರೂಪಾಯಿಗೆ 2 ವರ್ಷದ ಕಾರ್ಡ್ ಆಗುತ್ತೆ. ಮತ್ತು ಕಾರ್ಡ್ ಮಾಡಿಸ್ಕೊಂಡು ಯಾವ ಥರ ಬೆನಿಫಿಟ್ಸ್ ಇರುತ್ತೆ ಅಂತ ಹೇಳಿದ್ರೆ, ನಾನು ಕಸ್ತೂರ್ಬಾ ಆಸ್ಪತ್ರೆಯ ಬೆನಿಫಿಟನ್ನು ನಾನು ಮಾತ್ರ ಹೇಳ್ತೇನೆ. ಯಾಕಂದರೆ ಬೇರೆ ಬೇರೆ ಆಸ್ಪತ್ರೆ ಬೇರೆ ಬೇರೆ ರಿಯಾಯಿತಿ ಇದೆ. ಕಾರ್ಕಳಕ್ಕೆ ಬಂದರೆ ಸ್ವಲ್ಪ ಡಿಫ್ರೆಂಟ್ ಉಂಟು. ಕಸ್ತೂರ್ಬಾ ಆಸ್ಪತ್ರೆ ಬೆನಿಫಿಟ್ ಮಾತ್ರ ಹೇಳ್ತಿದ್ದೇನೆ. ಮೊದಲನೇ ಡಾಕ್ಟರ್ನ ಭೇಟಿ ಮಾಡೋ ಸಂದರ್ಭದಲ್ಲಿ ಡಾಕ್ಟರ್ ಚಾರ್ಜಸ್ನ ಕೊಡಬೇಕಾಗುತ್ತೆ. ಆ ಸಂದರ್ಭ ಡಾಕ್ಟರ್ ಚಾರ್ಜಸ್ಸಲ್ಲಿ 50% ಡಿಸ್ಕೌಂಟ್ ಇದೆ. ಜನರಲ್ ವಾರ್ಡ್ ಸೂಪರ್ ಸ್ಪೆಷಾಲಿಟಿ ಅಥವಾ ಜನರಲ್ ಸ್ಪೆಷಾಲಿಟಿ ಇದೆ. ಸೊ ಡಾಕ್ಟರ್ ಚಾರ್ಜಸ್ 50% ಡಿಸ್ಕೌಂಟ್ ಸಿಗುತ್ತೆ OPD ದಿನ. ಆ ನಂತರ ಡಾಕ್ಟರ್ಗಳು ಕೆಲವು ಟೆಸ್ಟ್ಗಳನ್ನು ಬರೀತಾರೆ. ಲ್ಯಾಬೋರೇಟರಿ ಟೆಸ್ಟ್ ಇರ್ಬೋದು, ಅಥವಾ ಯೂರಿನ್ ಟೆಸ್ಟ್ ಇರ್ಬೋದು, ಕಫ ಟೆಸ್ಟ್ ಇರ್ಬೋದು. ಸೊ ಆ ಥರ ಟೆಸ್ಟ್ಗಳು ಇರುತ್ತೆ. ಅದರಲ್ಲಿ 25% ಡಿಸ್ಕೌಂಟ್ ಕೊಡ್ತೇವೆ. ರೇಡಿಯಾಲಜಿ ಇನ್ವೆಸ್ಟಿಗೇಷನ್ ಅಂತ ಕರಿತೀವಿ ನಾವು. ಎಕ್ಸ್ರೇ, CT MRI ಇರ್ಬೋದು, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ಗಳು ಇರ್ಬೋದು. ಇದರ ಮೇಲೆ 20% ಡಿಸ್ಕೌಂಟ್ ಸಿಗುತ್ತೆ. ಕೆಲವು OPD ಪ್ರೊಸೀಜರ್ ಅಂತ ಕರಿತೇವೆ. ECG, ECO, TMT ಇರ್ಬೋದು, ಅಥವಾ EG ಇರ್ಬೋದು. ಅಥವಾ ಏನು ಮಾಡ್ತೇವೆ, ಕೆಲವೊಮ್ಮೆ ಬಿದ್ದು ಬರ್ತಾರೆ, ಸಣ್ಣ ಸಣ್ಣ ಗಾಯಕ್ಕೆ ಅಡ್ಮಿಷನ್ ಅವಶ್ಯಕತೆ ಇಲ್ಲ, ನಾವು OPDಯಲ್ಲಿ ಕೆಲವು ಸೂಚರಿಂಗ್ ಎಲ್ಲ ಮಾಡ್ತೇವೆ. ಅಥವಾ ಆಪರೇಷನ್ ಆದವರು ಸೂಚರ್ ರಿಮೂವಲ್ ಬರ್ತಾರೆ, ಅದನ್ನು ಕೂಡ OPDಯಲ್ಲೇ ಮಾಡ್ತಾರೆ. ಅದರಲ್ಲಿ ಕೂಡ 20% ಡಿಸ್ಕೌಂಟ್ ಸಿಗುತ್ತೆ. ಡಯಾಬಿಟಿಕ್ ಫುಡ್ ಕೇರ್ ಅಂತ ಕರಿತೇವೆ, ಅದರಲ್ಲಿ 20% ಡಿಸ್ಕೌಂಟ್ ಸಿಗುತ್ತೆ. ಮೆಡಿಸಿನ್ ಪರ್ಚೇಸ್ ಮಾಡಿದ್ರೆ 10% ತನಕ ಡಿಸ್ಕೌಂಟ್ ಸಿಗುತ್ತೆ. ಇದಲ್ಲದೆ ಜೊತೆಗೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಡಾಕ್ಟರ್ಗಳು ಇದೆಲ್ಲ ರಿಪೋರ್ಟ್ಗಳನ್ನು ನೋಡಿ ಕೆಲವೊಮ್ಮೆ ನೀವು ಅಡ್ಮಿಷನ್ ಆಗಬೇಕಂತ ಮನೆಗೆ ಕೇಳ್ಕೊಳ್ತಾರೆ. ಸ್ವಲ್ಪ ದಿವಸ ಅಡ್ಮಿಷನ್ ಬೇಕಾಗ್ಬೋದು ಅಂತ. ಆ ಸಂದರ್ಭದಲ್ಲಿ ಅಡ್ಮಿಷನ್ ಅಂದರೆ ಜನರಲ್ ವಾರ್ಡ್ 25% ತನಕ ಡಿಸ್ಕೌಂಟ್ ಸಿಗುತ್ತೆ. ಇದಿಷ್ಟು ಬೆನಿಫಿಟ್ಟು ನಮ್ಮಲ್ಲಿ ಮಾತ್ರ. ನಮ್ಮ ಪಕ್ಕದಲ್ಲಿ ಇರುವಂಥ ಡೆಂಟಲ್ ಕಾಲೇಜು ಅಲ್ಲಿ ಕೂಡ ಸಿಗುತ್ತೆ, ಅಲ್ಲಿ ಕೂಡ ಇದರ ಪ್ರೈಸ್ ಬರ್ಬೋದು. ಅದಲ್ಲದೆ ಡಾಕ್ಟರ್ TVP ಆಸ್ಪತ್ರೆ ಉಡುಪಿ, ಡಾಕ್ಟರ್ TVP ಆಸ್ಪತ್ರೆ ಕಾರ್ಕಳ, ಮಂಗಳೂರು ಇರುವಂಥ 2 KMC ಆಸ್ಪತ್ರೆಗಳು, ಒಂದು ಜ್ಯೋತಿ ಸರ್ಕಲ್ ಉಂಟು, ಇನ್ನೊಂದು ಅರ್ಥವರದಲ್ಲಿ ಉಂಟು. ಅಲ್ಲಿ ಸಹ ಪ್ರಯೋಜನ ಪಡ್ಕೊಳ್ಬೋದು. ಜೊತೆಗೆ ನಮ್ಮ ಕಟೀಲಲ್ಲಿ ದುರ್ಗಾ ಸಂಜೀವಿನಿ ಮಣಿಪಾಲ್ ಆಸ್ಪತ್ರೆ ಅಂತ ಇದೆ, ಅಲ್ಲೂ ಕೂಡ ಪ್ರಯೋಜನ ಪಡ್ಕೊಳ್ಬೋದು. ಅದರ ಒಟ್ಟಿಗೆ ಗೋವಾ ಆಸ್ಪತ್ರೆ, ಮಣಿಪಾಲ್ ಆಸ್ಪತ್ರೆ ಗೋವಾ, ಇಲ್ಲೂ ಕೂಡ ಡಿಸ್ಕೌಂಟ್ ಪಡ್ಕೊಳ್ಬೋದು. ಬಟ್ ಡಿಸ್ಕೌಂಟ್ ಸ್ಟ್ರಕ್ಚರ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಒಂದೊಂದು ಆಸ್ಪತ್ರೆ ಅಂತ ಇದೆ. ಸೊ ವೆಬ್ಸೈಟ್ ನಾವು ಮೆನ್ಷನ್ ಮಾಡಿದರೆ, ವೆಬ್ಸೈಟಿಗೆ ಹೋದರೆ ಡಿಟೇಲಾಗಿ ಯಾವ ಆಸ್ಪತ್ರೆ ಯಾವ ಡಿಸ್ಕೌಂಟ್ ಸಿಗುತ್ತೆ ಅಂತ ಇದೆ, ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಮತ್ತು ಮಣಿಪಾಲ್ ಕಾರ್ಡ್ ಅವನ್ನ ಮಾಡಿಸ್ಕೊಳ್ಬೇಕಾದ್ರೆ ಜನರುಗಳು ಮಣಿಪಾಲಕ್ಕೆ ಬರೋದು ಬೇಡ, ಅಥವಾ ನಮ್ಮ ಕಾರ್ಕಳ ಆಸ್ಪತ್ರೆಗೆ ಬರೋದು ಬೇಕಾಗಿಲ್ಲ. ಸೊ ಅಲ್ಲಲ್ಲಿ ನಾವು ಏಜೆಂಟ್ಗಳನ್ನ ಅಪಾಯಿಂಟ್ ಮಾಡಿದ್ದೇವೆ. ಇಲ್ಲಿ ನಾರಾಯಣ ನಾಯಕ್ ಅಂತ ಇದ್ದಾರೆ, ಜೊತೆಗೆ ಪಕ್ಕದಲ್ಲಿ ಬಡಗಬೆಟ್ಟು ಕೋಆಪರೇಟಿವ್ ಸೊಸೈಟಿ ಇದೆ, ಇಲ್ಲೇ ಒಂದು ಪಕ್ಕದಲ್ಲಿ, ಅಲ್ಲಿ ಕೂಡ ಮಣಿಪಾಲ್ ಆರ್ಡರ್ ಕಾರ್ಡ್ ಮಾಡ್ಬೋದು. ಸೈನ್ ಮಲಾಗಸ್ ಬ್ಯಾಂಕ್ ಇದೆ, ಅಲ್ಲಿ ಕೂಡ ಮಾಡ್ಬೋದು. ಹೀಗೆ ಎಲ್ಲ ತಾಲೂಕು ಮಟ್ಟದಿಂದ ಒಂದು ಹೋಬಳಿ ಮಟ್ಟದ ನಮ್ಮ ಪ್ರತಿನಿಧಿಗಳಿದ್ದಾರೆ, ಮಾಡಿಸ್ಕೊಳ್ಬೋದು. ಜೊತೆಗೆ ನಮ್ಮ ಹರೀಶ್ ಆಚಾರ್ಯವರು ಕೂಡ ಕಾರ್ಡ್ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ಯಾರು ಗೊತ್ತಿದ್ದೋರಿದ್ರೆ ಅವ್ರ ನೋಟು ಕೂಡ ಮಣಿಪಾಲ್ ಆರ್ಡರ್ ಕಾರ್ಡನ್ನು ಮಾಡಿಸ್ಕೊಳ್ಬೋದು. ಹೀಗೆ ಬೇರೆ ಬೇರೆ ಥರ ಬೇರೆ ಬೇರೆ ಕಡೆ ಮಣಿಪಾಲ್ ಆರ್ಡರ್ ಕಾರ್ಡ್ ಮಾಡಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಅದರಲ್ಲಿ ಇನ್ನೊಂದು ನಾವು ಹೊಸ ಬ್ಲಾಕನ್ನು ಆರಂಭ ಮಾಡಿದ್ದೇವೆ, ಡಾಕ್ಟರ್ ರಾಮದಾಸ್ ಪೈ ಬ್ಲಾಕ್ ಅಂತ. ಇದು ಹೊಸದಾಗಿ ಆರಂಭ ಮಾಡಿದ್ದು. ಇಲ್ಲಿ ನಾವು ಅಪಾಯಿಂಟ್ಮೆಂಟ್ ಸಿಸ್ಟಮ್ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಮಣಿಪಾಲದಲ್ಲಿ ಇಷ್ಟವರೆಗೆ ಎಲ್ಲೂ ಕೂಡ ಅಪಾಯಿಂಟ್ಮೆಂಟ್ ಸಿಸ್ಟಮ್ ಇಲ್ಲ. ಬೆಳಗ್ಗೆ ಬರಬೇಕು, ರಿಜಿಸ್ಟ್ರೇಷನ್ ಮಾಡಬೇಕು, ಪೇಷಂಟ್ ನೋಟ್ ಮತ್ತು ಪೇಷಂಟ್ ನೋಟ್ಕೊಂಡು ಬರಬೇಕು. ಇಲ್ಲಿ ಅಪಾಯಿಂಟ್ಮೆಂಟ್ ಸಿಸ್ಟಮ್ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಅಲ್ಲಿ ಬರುವವರು ಒಂದು ದಿವಸ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಂಡು ಬರಬೇಕು. ಸೊ ಅವರಿಗೆ ಅಲ್ಲಿ ಅಂದರೆ ಕಾಯುವ ಸಂದರ್ಭ ಒದಗಿ ಬರಬೇಕು, ಜಾಸ್ತಿ ಕಾಯಲಿಕ್ಕೆಲ್ಲ ಸಿಗೋದಿಲ್ಲ. ಸೊ ಟೈಮಿಗೆ ಡಾಕ್ಟರ್ ಅವ್ರು ಫೋನ್ ಮಾಡಿ ತಮ್ಮಲ್ಲಿ ಯಾವ ಡಾಕ್ಟರ್ ಯಾವ ಟೈಮಿಗೆ ಸಿಗ್ತಾರೆ ಅಂತ ಹೇಳ್ತಾರೆ. ಆ ಪೇಷಂಟ್ ಕೂಡ ಪರ್ಟಿಕ್ಯುಲರ್ ಟೈಮನ್ನು ಕೊಡ್ತಾರೆ. ಅದೇ ಟೈಮಿಗೆ ಬಂದು ಪೇಷಂಟ್ ತೋರಿಸ್ಕೊಂಡು ಬರಲಿಕ್ಕಾಗುತ್ತೆ. ಅಲ್ಲೇ ಸಪ್ರೇಟ್ ಲ್ಯಾಬ್ ಉಂಟು, ಸಪ್ರೇಟ್ ಮತ್ತು ವಾರ್ಡ್ ಕೂಡ ಉಂಟು. ಅಲ್ಲಿ ಸ್ಪೆಷಲ್ ವಾರ್ಡ್ ಮತ್ತು ಸೆಮಿ ಸ್ಪೆಷಲ್ ವಾರ್ಡ್ ಇದೆ, ಅಲ್ಲಿ AC ವಾರ್ಡ್ಸ್ ಉಂಟು. ಸೊ ಅದು ಪ್ರಯೋಜನ ಕೂಡ ಪಡ್ಕೊಳ್ಬೋದು. ಬಟ್ ಒಂದೇ ವಿಷಯ ಅಂತ ಹೇಳಿದ್ರೆ, ಆ ಬ್ಲಾಕ್ನಲ್ಲಿ ಈ ಮಣಿಪಾಲ್ ಆರೋಗ್ಯ ಕಾರ್ಡ್ ಅಪ್ಲೈ ಆಗೋದಿಲ್ಲ. ಅದನ್ನು ಎಲ್ಲರೂ ಕೂಡ ಗಮನಿಸಬೇಕು. ಯಾಕಂದರೆ ಅದು ಸ್ಪೆಷಲ್ ವಾರ್ಡ್. ನಮ್ಮ ವೈದ್ಯರು ಹಳೆ ಬ್ಲಾಕಲ್ಲಿ, ಹಳೆ ಸಿಸ್ಟಮಲ್ಲಿ ಎಲ್ಲ ಕಡೆ ಸಿಗ್ತಾರೆ. ಅದಲ್ಲದೆ ಅಲ್ಲಿಗೆ ಪ್ರತಿ ದಿವಸ ಒಂದು ವಾರಕ್ಕೆ 1 ಸಲ ಅಥವಾ 2 ಸಲ ಅಲ್ಲಿಗೆ ಅವರ ಟೈಮನ್ನು ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲಿ ಬಂದು ಹೋಗ್ತಾರೆ. ಅದಕ್ಕೋಸ್ಕರ ನಾವು ಯಾವುದೇ ರೀತಿ ಡಿಸ್ಕೌಂಟನ್ನು ಕೊಡ್ತಾ ಇಲ್ಲ. ಸೊ ಮಣಿಪಾಲ್ ಡಿಸ್ಕೌಂಟ್ ಕೂಡ ಅಲ್ಲಿ ಸಿಗೋದಿಲ್ಲ. ಅಲ್ಲಿ ಕ್ಯಾಶ್ ಮತ್ತು ಇನ್ಶೂರೆನ್ಸ್ ಪೇಷಂಟ್ಗೆ ಮಾತ್ರ ಬೆನಿಫಿಟ್ ಸಿಗುತ್ತೆ. ಆ ಪ್ರಯೋಜನ ಪಡ್ಕೊಳ್ಬೇಕು. ಯಾಕೆ ಕಾಯಲಿಕ್ಕೆ ಇಷ್ಟೇ ಇಲ್ಲ, ನಮಗೆ ಪೇಮೆಂಟ್ ತೊಂದರೆ ಇಲ್ಲ, ನಾವು ಕಾಯಲಿಕ್ಕೆ ಆಗೋದಿಲ್ಲ ಅಂತ ಹೋದರೆ ಅದನ್ನು ಪ್ರಯೋಜನ ಪಡ್ಕೊಳ್ಬೋದು. ಮತ್ತು ಹಳೆ ಸಿಸ್ಟಮ್ ಆ್ಯಸ್ ಇಟ್ ಈಸ್ ಮೊದಲಿದ್ದಾಗೆ ನಡೀತದೆ. ಅಲ್ಲಿ ಸಿಗೋ ಎಲ್ಲ ಡಾಕ್ಟರ್ ಇಲ್ಲೂ ಕೂಡ ಸಿಗ್ತಾರೆ, ಇಲ್ಲಿ ಸಿಗೋರು ಅಲ್ಲಿ ಕೂಡ ಸಿಗ್ತಾರೆ. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಹಾಸನ ನಗರದ ಹಾಸನಾಂಬ ದೇವಾಲಯದಲ್ಲಿ ಪ್ರತಿಮಾ ಸಾಮಾಜಿಕ ಸಾಂಸ್ಕೃತಿಕ ಅಭಿವೃದ್ಧಿ ಪ್ರತಿಷ್ಠಾನದ ಪ್ರಥಮ ವರ್ಷದ ವಾರ್ಷಿಕೋತ್ಸವ ನಡೆಯಿತು. ಹಾಸನ ಜಿಲ್ಲೆಯ ಹಾಸನಾಂಬ ದೇವಾಲಯದಲ್ಲಿ ಪ್ರತಿಮಾ ಸಾಮಾಜಿಕ ಸಾಂಸ್ಕೃತಿಕ ಅಭಿವೃದ್ಧಿ ಪ್ರತಿಷ್ಠಾನದ ಪ್ರಥಮ ವರ್ಷದ ವಾರ್ಷಿಕೋತ್ಸವವನ್ನು ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಮತಿ HS ಪ್ರತಿಮಾ ಹಾಸನ್ ಅವರ ಅಂತರಾಳದ ಪ್ರತಿರಾಮ ಮತ್ತು ಪ್ರತಿಮಾವಲೋಕನ ಕೃತಿ ಲೋಕಾರ್ಪಣೆಯೊಂದಿಗೆ ಆಚರಿಸಲಾಯಿತು. ಕೃತಿ ಲೋಕಾರ್ಪಣೆಯನ್ನು ಶ್ರೀ ಗಣೇಶ್ ಕಾಸರಗೋಡು ಅವರು, ಗಾಯತ್ರಿ ಗಣೇಶ್ ಕಾಸರಗೋಡು, ನಟ ನಿರ್ದೇಶಕ ಗಿರಿಕೃಷ್ಣ, ಗುರೂರು ಅನಂತರಾಜು, ಬಂಗಾರಿ ಮಂಜುರವರು ನೆರವೇರಿಸಿದರು. ಅಲೋಕ್, ಅನುಷಾ,
ಯೋಗ ಸಾವಿತ್ರಿ, ಯಾಕೂಬ್ ಇನ್ನು ಹಲವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪುರಸಭೆ ಸಭಾಂಗಣದಲ್ಲಿ ಪುರಸಭೆಯ ಪೌರ ಕಾರ್ಮಿಕರ ಕುಂದುಕೊರತೆ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಕ್ಯಾರ್ಪೇಟೆ ತಾಲೂಕಿನ ಕಿಕ್ಕೇರಿಯ ಕೃಷಿ ಉತ್ಪನ್ನ ಉಪಮಾರುಕಟ್ಟೆ ಆವರಣದಲ್ಲಿ ಕಿಕ್ಕೇರಮ್ಮ ಎಳನೀರು ವರ್ತಕರ ಸಂಘವನ್ನು ಉದ್ಘಾಟಿಸಲಾಯಿತು. ಕಾರ್ಕಳದಲ್ಲಿ ಮಣಿಪಾಲ ಆರೋಗ್ಯ ಕಾರ್ಡ್ 2024ರ ನೋಂದಣಿ ಬಗ್ಗೆ ಮಾಹಿತಿ ನೀಡಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.